ಕನ್ನಡದಲ್ಲಿ ಮೀನುಗಾರರ ಹೋರಾಟ ತೀವ್ರಗೊಳ್ತಾ ಇದೆ. ಸ್ಥಳಕ್ಕೆ ಶಾಸಕ ಸತೀಶ್ ಸೈಲ್ ಬರಬೇಕು ಅಂತ ಬಿಗಿ ಪಟ್ಟನ್ನ ಕೂಡ ಎತ್ತಿದ್ರು, ಆಕ್ರೋಶವನ್ನು ಹೊರಹಾಕಿದ್ರು. ಕಡೆಗೂ ಶಾಸಕರ ಆಗಮನ ಆಗಿದೆ. ಸಮುದ್ರದಲ್ಲೇ ಸಾಯೋದಾಗಿ ಹೋರಾಟ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಓರ್ವ ಮೀನುಗಾರ ಅಸ್ವಸ್ಥ ಸಹ ಆಗಿದ್ದಾರೆ. ತಲೆಮಟ್ಟದವರೆಗೂ ನೀರಿನಲ್ಲಿ ಮುಳುಗಿದ್ರು. ಪರಿಣಾಮ ಮೀನುಗಾರ ಅಸ್ವಸ್ಥಗೊಂಡಿದ್ದಾರೆ. ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಹೋಗ್ತಾ ಇದ್ದ ಹಾಗೆ ಸ್ಥಳಕ್ಕೆ ಶಾಸಕ ಸತೀಶ್ ಸೈಲ್ ಆಗಮನ ಆಗಿದೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದಲ್ಲಿ ಮೀನುಗಾರರು ಬೃಹತ್ ಹೋರಾಟವನ್ನ ಕೈಗೊಂಡಿದ್ದಾರೆ. ಖಾಸಗಿ ಅವರಿಗೆ ಮೀನುಗಾರಿಕೆ ಮಾಡಲಿಕ್ಕೆ ಅವಕಾಶವನ್ನ ಕೊಡಬಾರದು, ಅಲ್ಲೊಂದು ಖಾಸಗಿ ಕಂಪನಿಯನ್ನ ತೆರೆಯೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿ ಖಾಸಗಿ ಮೀನುಗಾರರ ಒಂದು ಜೊತೆಗೆ ಒಂದು ಮೀಟಿಂಗ್ ಕೂಡ ಹಮ್ಮಿಕೊಂಡಿದ್ದಾರೆ. ತಲೆಮಟ್ಟದಲ್ಲಿ ನೋಡಿ, ಅಲ್ಲಿ ತಲೆಮಟ್ಟದವರೆಗೂ ಕೂಡ ಸಮುದ್ರ ನೀರಿನಲ್ಲಿ ಮುಳುಗೋ ಮೂಲಕವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಎಲ್ಲಿಯವರೆಗೂ ನಮ್ಮ ಬೇಡಿಕೆಯನ್ನ ಈಡೇರಿಸುವವರೆಗೂ, ಖಾಸಗಿ ಬಂದರು ನಿರ್ಮಾಣಕ್ಕೆ ಫುಲ್ ಸ್ಟಾಪ್ ಅನ್ನ ಹಾಕುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತ ಮೀನುಗಾರರೊಬ್ರು ಅಸ್ವಸ್ಥಗೊಂಡ್ರು. ಅವರೆಲ್ಲರೂ ಕೂಡ ಹೊರಕ್ಕೆ ಕರ್ಕೊಂಡು ಬರೋ ಮೂಲಕವಾಗಿ ಅವರಿಗೆ ಆರೈಕೆ ಮಾಡಲಾಗ್ತಾ ಇದೆ. ಇನ್ನು ನಮ್ಮ ಓಟ್ ಬೇಕು, ನಮ್ಮ ಸಮಸ್ಯೆಗಳನ್ನ ಕೇಳೋದಿಲ್ಲ. ಇಲ್ಲಿಗೆ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಬರಬೇಕು, ಅವರು ನಮ್ಮ ಪರವಾಗಿ ಇದ್ದಾರಾ ಇಲ್ವಾ ಅನ್ನೋದನ್ನ ಬಾಯ್ಬಿಟ್ಟು ಹೇಳಬೇಕು. ಆ ನಂತರದಲ್ಲಿ ನಮ್ಮ ತೀರ್ಮಾನವನ್ನು ನಾವು ಕೈಗೊಳ್ತೀವಿ ಅಂತ ಕೂಡ ಹೇಳ್ತಾ ಇದ್ರು. ಜೊತೆಗೆ ಡಿಸಿ ಸಹ ಸ್ಥಳಕ್ಕೆ ಬರಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದಿದ್ರು. ಟಿಲ್ ನಾವು ಡಿಸಿ ಸ್ಥಳಕ್ಕೆ ಬಂದಿಲ್ಲ, ಬದಲಾಗಿ ಖಾಸಗಿ ಬಂದರು ನಿರ್ಮಾಣ ಸಂಸ್ಥೆಗಳ ಜೊತೆಗೆ ಅವರು ಮೀಟಿಂಗ್ ಅಲ್ಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದ್ಯ ಅಸ್ವಸ್ಥಗೊಂಡಿರುವಂತಹ ಮೀನುಗಾರರಿಗೆ ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನು ಕೂಡ ಮುಂದುವರೆದಂತೆ ಪ್ರತಿಭಟನೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಶಾಸಕರು ಈಗ ಸ್ಥಳಕ್ಕೆ ಹೋಗಿದ್ದಾರೆ. ಅವರ ಸಮಸ್ಯೆಗಳನ್ನ ಆಲಿಸುವ ಮೂಲಕವಾಗಿ ಅದಕ್ಕೆ ಏನು ಪರಿಹಾರವನ್ನ ಕೊಡ್ತಾರೆ, ಏನು ಭರವಸೆ ಕೊಡ್ತಾರೆ ಕಾದು ನೋಡಬೇಕು. ಖಾಸಗಿ ಬಂದರು ಆಗಬಾರ್ದು ಅಂತೇಳಿ ಮೀನುಗಾರರು ಕೇಣಿಯಲ್ಲಿ ಪ್ರತಿಭಟನೆಗೆ ಕುಳಿತಿದ್ರು. ಈಗ ಸಮುದ್ರಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಈ ಭಾಗದಲ್ಲಿ ಮೀನುಗಾರರ ಮುಖಂಡರು ಮತ್ತು ಮಹಿಳಾ ಮೀನುಗಾರರು ಇವಾಗ ಸಮುದ್ರದ ಇಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಖಾಸಗಿ ಬಂದರು ಕೇಣಿಯಲ್ಲಿ ಆಗಬಾರ್ದು ಅಂತ. ಇಲ್ಲಿ ಆದರೆ ಸಾಕಷ್ಟು ಜನ ಮೀನುಗಾರರು ಬೀದಿಗೆ ಬರಬೇಕಾಗಿದೆ. ಈಗಾಗಲೇ ಜಿಲ್ಲೆಯಲ್ಲಿ 4 ಬಂದರುಗಳು ಆಗ್ತಾ ಇರುವಂಥದ್ದು, ಖಾಸಗಿ ಬಂದರುಗಳು. ಅಂಥದ್ರಲ್ಲಿ ಇಲ್ಲಿಯೂ ಕೂಡ ಮೀನುಗಾರಿಕೆ ಖಾಸಗಿಯಾಗಿ ಬಂದರನ್ನು ನಿರ್ಮಾಣ ಮಾಡಿದರೆ ಮೀನುಗಾರರು ಎಲ್ಲಿ ನೆಲೆಯನ್ನು ಕಂಡ್ಕೋಬೇಕು ಅನ್ನುವಂತಹ ಪ್ರಶ್ನೆ ಮೀನುಗಾರರಲ್ಲಿದೆ. ಅದಲ್ಲದೆ ನೂರಾರು ಜನ ಮೀನುಗಾರರು ಇವತ್ತು ಬೀದಿಗೆ ಬೀಳುವ ಪರಿಸ್ಥಿತಿ ಇದೆ. ಈ ಭಾಗದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ನಡೀತಿದೆ. ನೂರಾರು ಮೀನುಗಾರರು ಪ್ರತಿದಿನ ಇಲ್ಲಿ ಮೀನುಗಾರಿಕೆಯನ್ನು ತೆರಳುತ್ತಾರೆ. ಇಂಥದ್ರಲ್ಲಿ ಮೀನುಗಾರಿಕೆಗೆ ಪ್ರತಿದಿನ ಹೋಗುವವರು ನಾಳೆ ದಿನ ಖಾಸಗಿ ಬಂದರಾದರೆ ಎಲ್ಲಿ ಹೋಗಬೇಕು ಅನ್ನೋಂಥ ಪ್ರಶ್ನೆ ಇರ್ತದೆ. ಯಾಕಂತಂದರೆ ಪಕ್ಕದಲ್ಲಿಯೇ 2 ಬಂದರುಗಳಿದ್ದಾವೆ. ಕಾರವಾರ ಬಂದರು ಕೂಡ ಇದೆ, ಅಣತಿ ದೂರದಲ್ಲಿದೆ. ಜೊತೆಗೆ ಬೇಲಿಕೇರಿ ಬಂದರು ಕೂಡ ಇದೆ. ಅದರ ಜೊತೆಗೆ ಈಗ ಮತ್ತೆ ಹೊನ್ನಾವರಲ್ಲಿ ಕೂಡ ಬಂದರು ಆಗ್ತಾ ಇದೆ. ಇಷ್ಟೆಲ್ಲ ಬಂದರುಗಳಿದ್ದರೆ ವಾಣಿಜ್ಯ ಬಂದರುಗಳನ್ನು ಖಾಸಗಿಯಾಗಿ ಮಾಡಿದರೆ ಈಗ ಮೀನುಗಾರರು ಎಲ್ಲಿ ಹೋಗಬೇಕು? ನಾವು 10,000 ಜನ ಜಿಲ್ಲೆಯಲ್ಲಿದ್ದೀವಿ, ಮೀನುಗಾರರು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಇಲ್ಲಿ ಅವರಿರುವಂಥದ್ದು. ಇನ್ನು ನೀವು ನೋಡ್ಬೋದು, ಇಲ್ಲಿ ಮೀನುಗಾರರ ಮುಖಂಡರು ಕೂಡ ಸಮುದ್ರದಲ್ಲಿ ನಿಂತು ಈಗ ಪ್ರತಿಭಟನೆಯನ್ನು ಮಾಡ್ತಾರಂಥದ್ದು. ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಈಗ ಸಮುದ್ರಕ್ಕಿಳಿದು ಪ್ರತಿಭಟನೆ ಮಾಡ್ತಾ ಇದ್ರಿ. ನಾವು ಬೆಳಿಗ್ಗೆಯಿಂದ 6 ಗಂಟೆಯಿಂದ ಇವತ್ತು 3 ಗಂಟೆ ತನಕ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಡಿಸಿ ಅವರು ಈಗ ಬರ್ತೇನೆ ಅಂತ ಹೇಳಿದ್ರು. ಶಾಸಕರು ಕೂಡ ಈಗ ಬರ್ತೀನಿ ಅಂತ ಹೇಳಿದ್ರು. ಯಾಕೆ ಈ ತರ ವಿಳಂಬ ಮಾಡ್ತಿದ್ದಾರೆ? ನಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳುವಂತ, ಪೇಷನ್ಸ್ ಅನ್ನು ಕಳೆದುಕೊಳ್ಳುವಂತ ವ್ಯವಸ್ಥೆ ಮಾಡ್ತಿದ್ದಾರೆ, ಅಥವಾ ಮೀನುಗಾರರಿಗೆ ಸಮುದ್ರ ಪಾಲ್ ಮಾಡಬೇಕನ್ನೋ ಉದ್ದೇಶದಿಂದ ಮಾಡ್ತಿದ್ದಾರೆ. ಅಲ್ಲಿ ಈಗ ಜಾಕಬ್ ಬಾರ್ಜ್ ಬಂದಿದೆ. ಆ ಜಾಕಬ್ ಬಾರ್ಜ್ ಬಂದಿರೋದ್ರಿಂದ ಸರ್ವೆ ಕಾರ್ಯ ಮುಂದುವರಿಸಿದ್ದಾರೆ. ಹಾಗಾಗಿ ಮೀನುಗಾರರು ಆತಂಕ ತಾಳದಿದೆ. ಮೀನುಗಾರಿಕೆ ಬಂದರ ಹೋರಾಟದಲ್ಲಿ ಕೂಡ ವಿಧಾನ ಪರಿಷತ್ ಕೂಡ ಇದೆ, ಅವರು ಕೂಡ ಮಾತಾಡಿಸ್ತೀನಿ. ಸರ್, ಈಗ ನೀವು ಕೂಡ ನೇತೃತ್ವ ವಹಿಸಿ, ಯಾಕಂದ್ರೆ ನಿಮ್ಮ ಸರ್ಕಾರದಲ್ಲಿಯೇ ಕೂಡ ಇಲ್ಲಿ ಬಿಡುಗಡೆ ಆಗಿತ್ತು, ಖಾಸಗಿ ಬಂದರು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗಾಗಲೇ ನಮ್ಮ ಕೇಣಿ ಬಂದರಿನ ಸಲುವಾಗಿ ಏನು ಪ್ರತಿಭಟನೆ ನಡೀತಾ ಇದೆ, ಆ ಪ್ರತಿಭಟನೆಯಲ್ಲಿ ನಾನು ಕೂಡ ಭಾಗಿದಾರಿ ಇದ್ದೇನೆ. ಅದೇ ರೀತಿ ಈ ವಾಣಿಜ್ಯ ಬಂದರು ಈಗಾಗಲೇ ಹೊನ್ನಾವರ ಆಗಲಿ, ಕಾರವಾರ ಆಗಲಿ, ಕೇಣಿಯಲ್ಲಾಗಲಿ
ಎಲ್ಲ ಕಡೆನೂ ವಿರೋಧ ಇದೆ. ಆ ವಿರೋಧಕ್ಕೆ ನಾವು ಸಮ್ಮತಿ ಕೊಡ್ತೇವೆ. ಯಾಕಂದರೆ ಸರ್, ನಿಮ್ಮ ಸರ್ಕಾರದಿಂದನೇ ಆಗಿರುವಂಥದ್ದು ಅಂತರಲ್ಲಿ ಇತ್ತೀಚಿನ ಬೆಳವಣಿಗೆ 2017ರಲ್ಲಿ ಏನು ಇಲ್ಲಿ ಬಂದರ ಮಾಡಬೇಕು ಅಂತೇಳಿ ಆಗಿರುವಂಥದ್ದು, ಈಗ ಸರ್ವೆ ಮಾಡ್ತಾ ಇರುವಂಥದ್ದು ಏನು ಸರ್? ಈಗ ಸರ್ಕಾರದ್ದು ಆದೇಶ ಎಷ್ಟು ಹಿಂದೆ ಇದ್ದರೂ ಕೂಡ ನಮ್ಮ ಲೋಕಲದಲ್ಲಿ ಕೂಡ ಮತ್ತು ಇಡೀ ರಾಜ್ಯದಲ್ಲೂ ಕೂಡ ಕೇಂದ್ರದಿಂದ ರಾಜ್ಯದಲ್ಲಿ ಬಹಳಷ್ಟು ಇದಕ್ಕೆ ವಿರೋಧ ಇದೆ ಮತ್ತು ಆ ವಿರೋಧಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಆ ರಾಜಕಾರಣಕ್ಕೆ ನಾವು ಯಾವುದಕ್ಕೂ ಒಪ್ಪಾಗ್ತಾ ಇಲ್ಲ. ಅಂದರೆ ಯಾವ ರೀತಿಯಲ್ಲಿ ಈಗ ಅಂದರೆ ರಾಜಕಾರಣ ಅಂತಂದರೆ ಯಾವ ರೀತಿ ರಾಜಕಾರಣ? ಒಂದು, ಇಲ್ಲಿ ಮೀನುಗಾರರಿಗೆ ಬೇಕಾಗಿಲ್ಲ, ಬಟ್ ಬೇರೆ ಮುಖಂಡರಿಗೆ, ಶಾಸಕರಿಗಿರ್ಬೋದು ಅಥವಾ ಬೇರೆ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಇಲ್ಲಿ ಬಂಧನ ಮಾಡಲಿಕ್ಕೆ ಓಕೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದು ಏನು ಈ ದಂಧೆಗಳೇನು ಸರ್? ಈಗ ವಂಶ ಪರಂಪರೆಯಿಂದ ಮೀನುಗಾರರು ಏನು ಮೀನು ಹಿಡಿತಾ ಇದ್ದಾರೆ. ಚಿಕ್ಕ ದೋಣಿಯಲ್ಲಿ, ದೊಡ್ಡ ದೋಣಿಯಲ್ಲಿ ಕೂಡ ಹಿಡಿತಾ ಬಂದಿದ್ದಾರೆ. ಆ ಏನು ಸಂಪ್ರದಾಯ ನಮ್ಮಲ್ಲಿ ಉಳಿಬೇಕು. ಆ ಉಳಿಯುವ ಸಲುವಾಗಿ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ದೊಡ್ಡ ಯೋಜನೆಗಳು ಮಾಡಿ ದೊಡ್ಡವರಿಗೆ ಏನು ಕಾಂಟ್ಯಾಕ್ಟು, ಅವರ ಕಮಿಷನು ಇವೆಲ್ಲ ನಡೀತಾ ಇದೆ. ಅದಕ್ಕೆ ಅವಕಾಶ ಇಲ್ಲ. ನೀವು ನೋಡ್ಬೋದು, ಇಲ್ಲಿ ಈಗಾಗಲೇ ಜನಪ್ರತಿನಿಧಿಗಳು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಆ ಭಾಗದಲ್ಲಿ ನಿಮಗೆ ನಾನು ತೋರಿಸ್ತೀನಿ, ಮೀನುಗಾರರು ಈಗ ಬಹುದೂರ ಹೋಗಿ ಪ್ರತಿಭಟನೆಗೆ ಇಳಿತಾ ಇರುವಂಥದ್ದು ನೀವು ನೋಡ್ಬೋದು. ಯಾಕೆಂತಂದರೆ ಮೀನುಗಾರರು ಬೆಳಗಿನಿಂದ ಇಷ್ಟೊತ್ತಿನವರೆಗೂ ಕೂಡ ಕುಳಿತಿದ್ರು, ಆದರೆ ಅವರ ಪೇಷನ್ಸ್ ಕೂಡ ತಪ್ಪಿದೆ. ಈಗ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋಂತಹ ಮಾತನ್ನು ಹೇಳಿದ್ದಾರೆ. ಈಗ ಸಮುದ್ರ ಮಧ್ಯಭಾಗದಲ್ಲಿ ಹೋಗಿ ನೀವು ನೋಡ್ಬೋದು, ಆ ಭಾಗದಲ್ಲಿ ದಡದಿಂದ ಸಾಕಷ್ಟು ದೂರದಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ನೀವು ನೋಡ್ಬೋದು. ಆ ಭಾಗದಲ್ಲಿ ಮಹಿಳೆಯರು ಹೋಗಿದ್ದಾರೆ. ಈಗ ಬೆಳಗ್ಗೆ ಕೂಡ ಮಹಿಳೆಯರು ಕೂಡ ಈ ಭಾಗದಲ್ಲಿ ಸಮುದ್ರಕ್ಕಿಳಿದ ಆತ್ಮಹತ್ಯೆಯ ಪ್ರಯತ್ನವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ 3 ಜನ ಮಹಿಳೆಯರು ಅಸ್ವಸ್ಥರಾಗಿದ್ದರು. ಅದರಲ್ಲಿಯೂ ಇಬ್ಬರಿಗೆ ಸ್ಥಿತಿ ಈಗಲೂ ಕೂಡ ಚಿಂತಾಜನಕವಾಗಿರುವಂಥದ್ದು. ಅದರಲ್ಲಿ ಈಗ ಮತ್ತೆ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಮಹಿಳೆಯರು ಮತ್ತು ಪುರುಷ ಎಲ್ಲ ಮೀನುಗಾರರು ಈ ಭಾಗದಲ್ಲಿ ಈಗ ಸಮುದ್ರಕ್ಕಿಳಿದಿದ್ದಾರೆ. ಒಂದು, ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀವಿ, ಇಲ್ಲ ನಮಗೆ ಖಾಸಗಿ ಬಂದರನ್ನು ನಿರ್ಮಾಣ ಮಾಡುವುದನ್ನು ನಿಲ್ಲಿಸಬೇಕು, ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸರ್ವೆಯನ್ನು ಮಾಡಬಾರ್ದು ಅನ್ನೋಂತಹ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳು ಕೂಡ ಬರಬೇಕಾಗಿದೆ. ಬೆಳಗಿನಿಂದ ಜಿಲ್ಲಾಧಿಕಾರಿಗಳು ಬರಬೇಕು ಎನ್ನುವಂತಹ ಒಂದು ಹೋರಾಟವನ್ನು ಮಾಡ್ತಾನೆ ಇದ್ದರು. ಜಿಲ್ಲಾಧಿಕಾರಿಗಳು ಬಂದು ಇಲ್ಲಿ ನಮಗೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡಬೇಕು. ಯಾಕಂದರೆ ನಾವೆಲ್ಲರೂ ಈ ಸಮುದ್ರವನ್ನೇ ನಂಬಿಕೊಂಡಿದ್ದೀವಿ. ಇಂಥದ್ರಲ್ಲಿ ಈ ಸಮುದ್ರವನ್ನು ನಂಬಿಕೊಂಡು ಜೀವನ ಮಾಡೋರಿಗೆ ಈಗ ನೀವು ಬರೆ ಎಳಿತಾ ಇದ್ದೀರಿ ಅನ್ನುವಂತಹ ಮಾತನ್ನು ಸ್ಥಳೀಯ ಮೀನುಗಾರರು ಹೇಳಿದರು. ಇವತ್ತು ನೋಡ್ಬೋದು ನೀವು, ಈ ಭಾಗದಲ್ಲಿ ಸಾಕಷ್ಟು ಜನ ಮೀನುಗಾರರು ಈಗ ಸಮುದ್ರದ ಭಾಗದಲ್ಲಿ ನಿಂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ತಕ್ಷಣ ಬರಬೇಕು ಅನ್ನುವಂಥ ನಿಲುವು, ಜೊತೆಗೆ ಈ ಭಾಗದಲ್ಲಿ ನಡೆದಿರುವಂತಹ ಸರ್ವೆ ಕಾರ್ಯವು ಕೂಡ ನಿಲ್ಲಬೇಕು ಅನ್ನುವಂತಹ ಆಗ್ರಹ ಈ ಸ್ಥಳೀಯ ಮೀನುಗಾರದಾಗಿದೆ. ಕ್ಯಾಮರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ. ಖಾಸಗಿ ಬಂದರು ನಿರ್ಮಾಣ ಆದರೆ ಇಲ್ಲಿ ಸ್ಥಳೀಯವಾಗಿ ಇದನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಾ ಇರುವಂತಹ ಮೀನುಗಾರರ ಪರಿಸ್ಥಿತಿ ಏನು ಅನ್ನೋದು ಇವರ ಪ್ರಮುಖ ಪ್ರಶ್ನೆಯಾಗಿದೆ. ಇದಕ್ಕೆ ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನ ಕೈಗೊಂಡರು. ಬೆಳಗ್ಗೆ 6 ಗಂಟೆಯಿಂದಲೇ ಸಮುದ್ರದಲ್ಲಿ ಇಳಿದು ಪ್ರತಿಭಟನೆಯನ್ನು ಆರಂಭ ಮಾಡಿದ್ರು ಕೂಡ ಇಲ್ಲಿಯವರೆಗೂ ಅವರ ಸಮಸ್ಯೆಯನ್ನು ಆಲಿಸೋದಕ್ಕಾಗ್ಲಿ, ಅದಕ್ಕೆ ಏನಾದರೂ ಒಂದು ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳೋಕ್ಕಾಗ್ಲಿ ಕನಿಷ್ಠ ಪಕ್ಷ ಯಾರು ಕೂಡ ಬರಲಿಲ್ಲ ಅನ್ನೋದು ಅವರ ಆಕ್ರೋಶವನ್ನು ಇನ್ನಷ್ಟು ತೀವ್ರಗೊಳ್ಳುವಂತೆ ಮಾಡ್ತಾ ಇದೆ. ಪರಿಸ್ಥಿತಿ ಹೇಗಿದೆ ಅಂತ ನೀವು ನೋಡ್ತಾ ಇದ್ದೀರಿ.